ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ದೆಹಲಿಯಿಂದ ಏನು ವೌಚರ್ ವಿರುದ್ಧ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿರುವಂತದ್ದು ಮಧ್ಯಾಹ್ನ 2 ಗಂಟೆ ಸುಮಾರಿಗೆ ಆರಂಭ ಆಗುತ್ತೆ. ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಬಿ ಕೆ ಹರಿಪ್ರಸಾದ್ ಇದ್ದಾರೆ, ಅವ್ರನ್ನ ಮಾತಾಡ್ತವನ. ಸರ್, ಇವತ್ತು ವೋಟ್ ಚೋರಿ ಪ್ರತಿಭಟನೆ ನಡೀತಾ ಇದೆ, ಯಾವ ನಾಯಕರೆಲ್ಲ ಭಾಗಿಯಾಗ್ತಾರೆ ಅಂತ ಹೇಳಿ ಸರ್? ಇವತ್ತು ನಡೀತಕ್ಕಂಥದ್ದು ರಾಮಲೀಲಾ ಮೈದಾನದಲ್ಲಿ ಒಂದು ಐತಿಹಾಸಿಕವಾದಂತಹ ಪ್ರತಿಭಟನೆ. ಇದರಲ್ಲಿ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿಯ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರು, ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿಯವರು, ನಮ್ಮೆಲ್ಲರ ನಾಯಕಿ ಆಗಿರ್ತಕ್ಕಂಥ ಸೋನಿಯಾ ಗಾಂಧಿಯವರು ಮತ್ತು ಪ್ರಿಯಾಂಕಾ ಗಾಂಧಿಯವರು ಸಹ ಪಾಲ್ಗೊಳ್ಳಲಿದ್ದಾರೆ. ಮತ್ತು ರಾಷ್ಟ್ರದಲ್ಲಿ ಇರ್ತಕ್ಕಂಥ ನಮ್ಮ 3 ಮುಖ್ಯಮಂತ್ರಿಗಳು, ಎಲ್ಲ ಪ್ರದೇಶ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರು ಮತ್ತು CLP ನಾಯಕರೆಲ್ಲರೂ ಸಹ ಭಾಗವಹಿಸ್ತಾರೆ. ಇದೊಂದು ಐತಿಹಾಸಿಕವಾದಂತಹ ಪ್ರತಿಭಟನೆ ಎಲೆಕ್ಷನ್ ಕಮಿಷನ್ ವಿರುದ್ಧ. ಮತ್ತು ಒಂದು 5 ಲಕ್ಷ ಸಹಿ ಸಂಗ್ರಹವನ್ನು ಏನು ಮಾಡಿದ್ದೀವಿ ಇಡೀ ಭಾರತ ದೇಶದಲ್ಲಿ 5 ಕೋಟಿ, ಅದನ್ನು ನಾವು ರಾಷ್ಟ್ರಪತಿಗಳಿಗೆ ಸಮರ್ಪಿಸ್ತೀವಿ ಎಲೆಕ್ಷನ್ ಕಮಿಷನ್ ವಿರುದ್ಧ. ಸರ್, ಬಿಜೆಪಿ ಆರೋಪ ಮಾಡ್ತಾ ಇರೋದು ಇವಾಗ ವೋಟ್ ಚೋರಿ ಆಗಿಲ್ಲ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತದೆ. ಬಿಹಾರದಲ್ಲಿ ಅದು ಎಫೆಕ್ಟ್ ಆಗಿಲ್ಲ, ಕಾಂಗ್ರೆಸ್ ಸುಳ್ಳು ಆರೋಪ ಮಾಡ್ತಾ ಇದೆ ಅನ್ನೋ ಅಂತ ಹೇಳಿ ಸರ್. ಯಾರಲ್ಲಿ ಎಫೆಕ್ಟ್ ಆಗಿಲ್ಲ ಅಂತ ಹೇಳಿದ್ರೆ, ಸುಪ್ರೀಂ ಕೋರ್ಟ್ ಅವರ ತೀರ್ಮಾನದ ನಂತರ 65 ಲಕ್ಷ ವೋಟು ಇವರು ಡಿಲೀಟ್ ಮಾಡಿದರು. ಅದಕ್ಕಿಂತ ದೊಡ್ಡ ಉದಾಹರಣೆ ಬೇಕಾ? ಎಲೆಕ್ಷನ್ ಮತದಾರ ಪಟ್ಟಿಯಲ್ಲಿ 65 ಲಕ್ಷನ ಡಿಲೀಟ್ ಮಾಡಿ ಇವ್ರು ಗೆಲ್ಲೋದೇನು ದೊಡ್ಡ ವಿಚಾರ ಅಲ್ಲ. ಹರಿಯಾಣ ಉದಾಹರಣೆ ತೆಗೆದುಕೊಂಡ್ರೆ 8 ಕ್ಷೇತ್ರದಲ್ಲಿ 23,000 ವೋಟ್ಗಳನ್ನು ಕಳ್ಳತನ ಮಾಡಿದ್ದಾರೆ. ಆದ್ದರಿಂದ ಅವ್ರು 0.5% ಗೆದ್ದಿದ್ದಾರೆ. ಆದ್ದರಿಂದ ಉದಾಹರಣೆಗಳು ಭಾಳಷ್ಟಿದೆ. ಕರ್ನಾಟಕದಲ್ಲಿ ಆಳಂದಲ್ಲಿ ಈಗಾಗಲೇ ಚಾರ್ಜ್ ಶೀಟ್ ಆಗಿದೆ. ಮತ್ತು ಕೇಂದ್ರ ಲೋಕಸಭಾ ಕ್ಷೇತ್ರದಲ್ಲೂ ಸಹ ಭಾಳ ಸ್ಪಷ್ಟವಾಗಿದೆ. ಎಲ್ಲ ಕ್ಷೇತ್ರದಲ್ಲಿ 8 ಕ್ಷೇತ್ರದಲ್ಲಿ 7 ಕ್ಷೇತ್ರದಲ್ಲಿ ನಾವು ಗೆದ್ದು ಒಂದು ಕ್ಷೇತ್ರದಲ್ಲಿ 1 ಲಕ್ಷ ವೋಟ್ ಹೆಚ್ಚು ಕಮ್ಮಿ ಆಗುತ್ತೆ ಅಂತಂದರೆ ಇದು ಮತ ಕಳ್ಳತನ ಅಂದರೆ ಬೇರೆ ಏನೂ ಅಲ್ಲ. ಸಹಿ ಸಂಗ್ರಹವನ್ನು ಏನು ಮಾಡಿದ್ದೀವಿ ಇಡೀ ಭಾರತ ದೇಶದಲ್ಲಿ 5 ಕೋಟಿ, ಅದನ್ನು ನಾವು ರಾಷ್ಟ್ರಪತಿಗಳಿಗೆ ಸಮರ್ಪಿಸ್ತೀವಿ ಎಲೆಕ್ಷನ್ ಕಮಿಷನ್ ವಿರುದ್ಧ. ಸರ್, ಬಿಜೆಪಿ ಆರೋಪ ಮಾಡ್ತಾ ಇರೋದು ಇವಾಗ ವೋಟ್ ಚೋರಿ ಆಗಿಲ್ಲ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತದೆ. ಬಿಹಾರದಲ್ಲಿ ಅದು ಎಫೆಕ್ಟ್ ಆಗಿಲ್ಲ, ಕಾಂಗ್ರೆಸ್ ಸುಳ್ಳು ಆರೋಪ ಮಾಡ್ತಾ ಇದೆ ಅನ್ನೋ ಅಂತ ಹೇಳಿ ಸರ್. ಯಾರಲ್ಲಿ ಎಫೆಕ್ಟ್ ಆಗಿಲ್ಲ ಅಂತ ಹೇಳಿದ್ರೆ, ಸುಪ್ರೀಂ ಕೋರ್ಟ್ ಅವರ ತೀರ್ಮಾನದ ನಂತರ 65 ಲಕ್ಷ ವೋಟು ಇವರು ಡಿಲೀಟ್ ಮಾಡಿದರು. ಅದಕ್ಕಿಂತ ದೊಡ್ಡ ಉದಾಹರಣೆ ಬೇಕಾ? ಎಲೆಕ್ಷನ್ ಮತದಾರ ಪಟ್ಟಿಯಲ್ಲಿ 65 ಲಕ್ಷನ ಡಿಲೀಟ್ ಮಾಡಿ ಇವ್ರು ಗೆಲ್ಲೋದೇನು ದೊಡ್ಡ ವಿಚಾರ ಅಲ್ಲ. ಹರಿಯಾಣ ಉದಾಹರಣೆ ತೆಗೆದುಕೊಂಡ್ರೆ 8 ಕ್ಷೇತ್ರದಲ್ಲಿ 23,000 ವೋಟ್ಗಳನ್ನು ಕಳ್ಳತನ ಮಾಡಿದ್ದಾರೆ. ಆದ್ದರಿಂದ ಅವ್ರು 0.5% ಗೆದ್ದಿದ್ದಾರೆ. ಆದ್ದರಿಂದ ಉದಾಹರಣೆಗಳು ಭಾಳಷ್ಟಿದೆ. ಕರ್ನಾಟಕದಲ್ಲಿ ಆಳಂದಲ್ಲಿ ಈಗಾಗಲೇ ಚಾರ್ಜ್ ಶೀಟ್ ಆಗಿದೆ. ಮತ್ತು ಕೇಂದ್ರ ಲೋಕಸಭಾ ಕ್ಷೇತ್ರದಲ್ಲೂ ಸಹ ಭಾಳ ಸ್ಪಷ್ಟವಾಗಿದೆ. ಎಲ್ಲ ಕ್ಷೇತ್ರದಲ್ಲಿ 8 ಕ್ಷೇತ್ರದಲ್ಲಿ 7 ಕ್ಷೇತ್ರದಲ್ಲಿ ನಾವು ಗೆದ್ದು ಒಂದು ಕ್ಷೇತ್ರದಲ್ಲಿ 1 ಲಕ್ಷ ವೋಟ್ ಹೆಚ್ಚು ಕಮ್ಮಿ ಆಗುತ್ತೆ ಅಂತಂದರೆ ಇದು ಮತ ಕಳ್ಳತನ ಅಂದರೆ ಬೇರೆ ಏನೂ ಅಲ್ಲ. ಇದಿಷ್ಟು ಬಿ ಕೆ ಹರಿಪ್ರಸಾದ್ ಅವರು ಮಾತಾಡಿರೋದು. ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆ ಮಹೇಶ್ ಹಿರಣ, TV9 ನವದೆಹಲಿ.